ಗಾಂಧಿ ಅವರು ಮಾಡಿರುವಂತಹ ಒಂದು ಗಂಭೀರ ಆರೋಪ, ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಆಗಿದೆ, ಅದಕ್ಕೆ ಸಾಕ್ಷಿಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದ ಬಳಿಕ ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಜೋರಾಗ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಚುನಾವಣಾ ಆಯೋಗದ ಫೈಟ್. ಮತಗಳ್ಳತನ ವಿಚಾರದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಕೆಂಡ ಕಾರಲಾಗಿದೆ. ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಮತಗಳ್ಳತನದ ಬಗ್ಗೆ ಮಾಹಿತಿ ನೀಡೋದಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್. ಇತ್ತ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಟೀಮ್ ಕೂಡ ಪಕ್ಕ ಪ್ಲಾನ್ ಮಾಡಿಕೊಂಡಿದೆ ಅಂತೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಕ್ರಮ ಮುಂದಿಟ್ಕೊಂಡು ಬಿಜೆಪಿ ಹೋರಾಟ ಮಾಡೋದಕ್ಕೆ ನಿರ್ಧಾರ. ವಾಲ್ಮೀಕಿ ಹಗರಣದ ಹಣ ಬಳಸಿ ಎಲೆಕ್ಷನ್ ಮಾಡಲಾಗಿದೆ ಅನ್ನುವಂಥ ಆರೋಪ. ರಾಹುಲ್ ಗಾಂಧಿಗೆ ಈ ಮೂಲಕ ತಿರುಗೇಟು ಕೊಡಬೇಕು ಅಂತ ರಾಜ್ಯ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ. ಬಳ್ಳಾರಿ ಲೋಕಸಭಾ ಚುನಾವಣೆಯ ಬಗ್ಗೆ ದೂರು ಕೊಡೋದಕ್ಕೂ ಬಿಜೆಪಿ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತೆ. ಈಗಾಗಲೇ ರಾಮುಲು ಜೊತೆ ಚರ್ಚೆ ಮಾಡಿದ್ದಾರಂತೆ BY ವಿಜಯೇಂದ್ರ. ಹೋರಾಟದ ರೂಪುರೇಷೆ ಕುರಿತು ಚರ್ಚೆಯನ್ನ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ರಾಹುಲ್ ಗಾಂಧಿ ಅವರು ದೂರು ಕೊಟ್ರೆ ನಾವು ಕೂಡ ದೂರು ಕೊಡ್ತೀವಿ. ಅವ್ರು ಹೇಗೆ ಆರೋಪ ಮಾಡ್ತಿದಾರಲ್ಲ, ನಮಗೂ ಕೂಡ ಆರೋಪ ಅನುಮಾನಗಳಿದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಕಾರಣ ವಾಲ್ಮೀಕಿ ದುಡ್ಡನ್ನ ತಂದು ಇಲ್ಲಿ ಚುನಾವಣೆ ಮಾಡಿದ್ದಾರೆ ಅನ್ನೋದನ್ನ ನಾವೆಲ್ಲ ತನಿಖಾ ಸಂಸ್ಥೆಗಳೇ ಇದನ್ನ ಸಾಬೀತು ಮಾಡ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವ್ಯಾಕೆ ದೂರು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸದ್ಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಈ ಚುನಾವಣಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ, ಅದರ ಜೊತೆಗೆ ಚುನಾವಣಾ ಆಯೋಗ. ಕಾರಣ ಎರಡೂ ಕಡೆಯಿಂದಲೂ ಕೂಡ ದೂರು ಪ್ರತಿ ದೂರು ದಾಖಲಾಗುವಂತಹ ಸಾಧ್ಯತೆ. ಕಾಂಗ್ರೆಸ್ ನಾಯಕರ ಆರೋಪ ಇರೋದು ಕರ್ನಾಟಕದ ಲೋಕಸಭೆ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ. ಬಟ್ ಯಾವುದು ಅಂತ ಇಲ್ಲಿ ತನಕ ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇಲ್ಲ. DCM DK ಶಿವಕುಮಾರ್ ಅವರಿಗೆ ಅನುಮಾನ ಇರೋದು ಬೆಂಗಳೂರು ಗ್ರಾಮಾಂತರ ಇಲ್ಲ, ಬಟ್ ಅಕ್ರಮ ಆಗಿರೋದು ಬೆಂಗಳೂರು ಸೆಂಟ್ರಲ್ ನಲ್ಲಿ ಅನ್ನುವಂತಹ ಆರೋಪಗಳು ಕೂಡ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಸಾಕ್ಷ್ಯಗಳಿದೆ, ಸಾಕ್ಷ್ಯಗಳ ಸಮೇತ ನಾನು ದೂರು ಕೊಡ್ತೀನಿ, ಹೋರಾಟಗಳನ್ನ ಮಾಡ್ತೀವಿ, ಜನರಿಗೆ ಇದನ್ನ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಪ್ರತಿ ಬಾರಿ ಕೂಡ EVM ಸರಿ ಇಲ್ಲ, ಅಕ್ರಮವನ್ನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಈ ಬಾರಿ ಒಂದು ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ಅಕ್ರಮ ನಡೆದು ಹೋಗಿದೆ ಮತದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಸಾಕ್ಷ್ಯಗಳು ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ.